ಹೌದೌದು. ಈಗ ಏನಂದ್ರೆ ಯಾವಾಗ್ಲೂ ನಾವು ಟ್ರೆಡಿಷನಲ್ ಆಗಿ ಯೋಚನೆ ಮಾಡ್ತಾ ಇದೀವಿ. ಸಾಂಪ್ರದಾಯಿಕವಾಗಿ ಏನಪ್ಪಾ ಅಂದ್ರೆ ತುಂಬಾ ಅನ್ಸರ್ಟನಿಟಿ ಇರುತ್ತೆ. ಅನ್ಸರ್ಟನಿಟಿ ಇದ್ದಾಗ ಜನ ಗೋಲ್ಡ್ ಕಡೆಗೆ ಪರ್ಚೇಸ್ ಮಾಡಕ್ಕೆ ಹೆಚ್ಚು ಇದ್ ಮಾಡ್ತಾರೆ. ಆ ಡಿಮ್ಯಾಂಡ್ ಇಂದ ಬೆಲೆ ಜಾಸ್ತಿ ಆಗ್ತಾ ಇರುತ್ತೆ ಅಂತ. ಆದ್ರೆ ಈಗ ಒಂದು ಇದನ್ನ ನಾವು ಗಮನಿಸ್ಬೇಕಿದೆ ಅಂತಂದ್ರೆ ಯಾವಾಗ ಡಾಲರ್ ಬೆಲೆ ಕಡಿಮೆ ಆಗುತ್ತೆ ಆಗ್ಲೂ ಕೂಡ ಬಂಗಾರದ ಬೆಲೆ ಜಾಸ್ತಿ ಆಗ್ತಾ ಇರುತ್ತೆ. ನಾವು ಡಿಡಾಲರೈಸೇಷನ್ ಆಗ್ತಾ ಇತ್ತು ಈ ಯುದ್ಧದ ಶುರು ಆದ್ಮೇಲೆ ಒಂದು ಕಾರಣಕ್ಕಾಗಿ ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ನಾವು ಡಾಲರ್ಗೆ ಸಟ್ ಹೊಡಿಬೇಕು ಈ ತರದೆಲ್ಲ ಒಂದು ನಡೀತಾ ಇತ್ತು. ಈಗ ಏನಾಗಿದೆ ಅಂದ್ರೆ ಒಂದು ಯುದ್ಧ ಶುರು ಆದ್ಮೇಲೆ ಎಲ್ಲ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಬೇರೆ ಬೇರೆ ದೇಶದಲ್ಲಿ ಏನು ಹೂಡಿಕೆ ಮಾಡಿದ್ರು ಅವರೆಲ್ಲ ಇಲ್ಲ ನಾವು ಅಮೆರಿಕಾಗ್ ವಾಪಸ್ ತಗೊಂಡೋಗೋಣ ದುಡ್ಡನ್ನ ಅಂತ ಹೇಳಿ ಅವ್ರವ್ರ ದೇಶಗಳಿಗೆ ಅಮೆರಿಕ ಸೇರಿದಂತೆ ಬೇರೆ ಬೇರೆ ದೇಶದ ಯಾರು ಹೂಡಿಕೆ ಮಾಡಿದ್ರಲ್ಲ ಇವರೆಲ್ಲ ವಾಪಸ್ ತಗೊಂಡೋಗ್ಲಿಕ್ಕೆ ಶುರು ಮಾಡಿದ್ರು. ವಾಪಸ್ ತಗೊಂಡೋಗುವಾಗ ಅವರು ಡಾಲರ್ ಅಲ್ಲಿ ತಗೊಂಡೋಗ್ತಾರೆ. ಸೊ ಡಾಲರ್ಗೆ ಬೇಡಿಕೆ ಜಾಸ್ತಿ ಆಯ್ತು. ಡಾಲರ್ಗೆ ಬೇಡಿಕೆ ಜಾಸ್ತಿ ಆಗಿದ್ದರಿಂದ US ಡಾಲರ್ ಗೈನ್ ಆಗ್ತಾ ಹೋಯ್ತು. ಸೊ US ಡಾಲರ್ ಗೈನ್ ಆಗಿದೆ. ಮತ್ತೆ ಅಲ್ಲಿ ಫೆಡರಲ್ ರಿಸರ್ವ್ ಬ್ಯಾಂಕ್ ಈಗಾಗಲೇ ಹಿಂಟ್ ಕೊಟ್ಟಿದೆ ನಾನು ಯಾವುದೇ ಕಾರಣಕ್ಕೆ ಬಡ್ಡಿ ದರ ಕಡಿಮೆ ಮಾಡಲ್ಲ ಅಂತ. ಸೊ ಫೆಡರಲ್ ರಿಸರ್ವ್ ಬ್ಯಾಂಕ್ ಹೇಳಿರೋದ್ರಿಂದ ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಈ ಇನ್ವೆಸ್ಟ್ಮೆಂಟ್ ನ ಅಲ್ಲಿನ ಫೆಡರಲ್ ರಿಸರ್ವ್ ಪೇಪರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಆ ಬಾಂಡ್ಸ್ ಮೇಲೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಅದು ಅವ್ರಿಗೆ ಡಾಲರ್ ರೂಪದಲ್ಲಿ ದುಡ್ಡು ಬರುವಾಗ ಹಾಗಾಗಿ ಡಾಲರ್ ಜಾಸ್ತಿ ಸ್ಟ್ರೆಂತ್ ಆಗ್ತಿರೋದ್ರಿಂದ ಬಂಗಾರದ ಬೆಲೆ ಕುಸಿತಾ ಇದೆ. ಇನ್ನೂ ಒಂದ್ ರೀಸನ್ ಏನಂದ್ರೆ ಹೆಚ್ಚು ಲಾಭ ಮಾಡ್ಬಿಟ್ಟಿದ್ದಾರೆ ಈಗ ಯಾರು ಗೋಲ್ಡ್ ಇದ್ರ ಪೇಪರ್ ಇದ್ರ ಪೇಪರ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರಲ್ಲ ಅದಕ್ಕೆ ಅವ್ರು ಅನೇಕ ರೀತಿಯಿಂದ ವಿಡ್ರಾ ಮಾಡ್ಕೋತಾ ಇದ್ದಾರೆ. ಒಳ್ಳೆ ಲಾಭ ಮಾಡಿದ್ವಲ್ಲ ಅಂತ ಅವ್ರು ವಿಡ್ರಾ ಮಾಡ್ಕೋತಾ ಇದ್ದಾರೆ. ಆ ವಿಡ್ರಾ ಮಾಡ್ಕೊಂಡಿದ್ದು ಒಂದು ಇಂಪ್ಯಾಕ್ಟ್ ಕಾರಣಕ್ಕಾಗಿ ಬಂಗಾರದ ಬೆಲೆ ಕುಸಿತಾ ಇದೆ. ಅಲ್ಲ ಏನಂತೀರಿ ಸರ್, ಇನ್ನಷ್ಟು ಬೆಲೆ ಕಡಿಮೆ ಆಗ್ಬೋದು ಮುಂದಿನ ದಿನಗಳಲ್ಲಿ ಕೇಶವ್ಜಿ? ನನ್ಗೆ ಇನ್ನ ಒಂದು 4-5 ದಿನದಲ್ಲಿ ಇದ್ರದ್ದು ನಿಮ್ಗೆ ಕ್ಲಾರಿಟಿ ಸಿಕ್ಕುತ್ತೆ. ಯಾಕಂದ್ರೆ ಇವ್ರು 5 ದಿನ ಆದ್ಮೇಲೆ ನಾವು ಮತ್ತೆ ಏನ್ ತೀರ್ಮಾನ ಮಾಡ್ತಾರೆ ಅಮೆರಿಕಾದ ಇದು ಇರಾನ್ದು ಕ್ರೈಸಿಸ್ ಅನ್ನೋಂಥದ್ದು. ಯಾಕಂದ್ರೆ ಅವ್ರು 5 ದಿನ ಅಂತಾರೆ, ಒಂದಿನ ಇಮಿಡಿಯೇಟ್ ಆಗಿ ಚೇಂಜ್ ಆಗ್ತಾರೆ. ಸೊ ಇನ್ನೊಂದು 4-5 ಡೇಸ್ ನಾವ್ ಇದನ್ನ ವೆಯ್ಟ್ ಮಾಡಿದ್ರೆ ಆಗ ಒಂದು ಕ್ಲಾರಿಟಿ ಸಿಗುತ್ತೆ. ಬಹುಶಃ ಇದು ಡೌನ್ವರ್ಡ್ ಮತ್ತೆ ಫಾಲ್ ಆಗ್ತಾ ಇಲ್ಲ ಒಂದು ಸ್ಟೇಬಲ್ ಆಗಿ ಅಲ್ಲಿ ನಿಂತ್ಕೊಳತ್ತಾ ಅನ್ನೋಂಥದ್ದು. ಮತ್ತೆ ತುಂಬಾ ಅನಿಶ್ಚಿತತೆ ಜಾಸ್ತಿ ಆದ್ರೆ ಆಗ ಡಾಲರ್ಗೂ ಹೊಡೆತ ಬೀಳ್ತದೋ ಆವಾಗ ಮತ್ತೆ ಒಂದಷ್ಟು ತೊಂದರೆ ಆಗುತ್ತೆ ಅಂತ ಕಾಣುತ್ತೆ. ಆವಾಗ ರಿವರ್ಟ್ ಆಗುತ್ತೆ ಮತ್ತೆ ಜಾಸ್ತಿ ಆಗುತ್ತೆ. ಎಸ್ ಪ್ರೊಫೆಸರ್, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಇದು ಪ್ರೊಫೆಸರ್ ಕೇಶವ್ ಅವರ ಮಾತು.